ದೇವನಹಳ್ಳಿ ತಾಲೂಕಿನ ಸುಣ್ಣಘಟ್ಟ ಗ್ರಾಮದ ಅಂಚಿನಲ್ಲಿ ಕೆಐಎಡಿಬಿ ಪ್ರದೇಶ ಇರೋದ್ರಿಂದ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರದಲ್ಲಿ ನೀಡಿದ ಹೇಳಿಕೆಯಲ್ಲಿ ಕೋಳೂರು ಗ್ರಾಮದಲ್ಲಿ ಸುಮಾರು 5.5 ಎಕರೆ ಹೊಸ ವಿಲೇವಾರಿಗೆ ಸಂಬಂಧಿಸಿ ಸಣ್ಣಹಳ್ಳಿಗೆ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಸುಣ್ಣಘಟ್ಟ ಗ್ರಾಮದ ಅಂಚಿನಲ್ಲಿ ಕೆಐಎಡಿಬಿ ಪ್ರದೇಶದ 5.5 ಎಕರೆ ಪ್ರದೇಶದಲ್ಲಿ ಅವೈಜ್ಞಾನಿಕ ತ್ಯಾಜ್ಯ ಘಟಕ ಸ್ಥಾಪನೆ ಮಾಡಲು ಹೊರಟಿದ್ದಾರೆ ಎಂಬ ಆರೋಪದಡಿ ಸುಣ್ಣಘಟ್ಟ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಮಾನ್ಯ ಶಾಸಕರು ದೊಡ್ಡಬಳ್ಳಾಪುರ ತಾಲೂಕಿನ ಧೀರಜ್ ಮುನಿರಾಜು ಅವರು ದೊಡ್ಡಬಳ್ಳಾಪುರ ತಾಲೂಕು ಕೋಳೂರಲ್ಲಾಗಿರುವಂತ ಕಸ ವಿಲೇವಾರಿ ಘಟಕನ ದೊಡ್ಡಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಆಗಿದೆ, ದೊಡ್ಡಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಹೊರತುಪಡಿಸಿ ದೊಡ್ಡಬಳ್ಳಾಪುರ ಬಿಟ್ಟು ದೇವನಹಳ್ಳಿ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಅವ್ರು ಕಸ ತುಂಬ್ತಿದ್ದಾರೆ. ಇಲ್ಲಿ ಬಂದು 100 ಮೀಟರ್ ಇಲ್ಲ, ನಮ್ಮ ಹಳ್ಳಿ ಬಂದ್ಬಿಟ್ಟು 100 ಮೀಟರ್ ಇಲ್ಲ, ಮನೆ ಅಕ್ಕಪಕ್ಕ ಇದೆ. ಮನೆ ಅಕ್ಕಪಕ್ಕ ಬಂದ್ಬಿಟ್ಟು ಇಲ್ಲಿ ಪಾಪ್ಯುಲೇಷನ್ ಇದೆ, ನಮ್ಮೂರಲ್ಲಿ ಹುಡುಗರು ಮಕ್ಕಳಿದ್ದಾರೆ, ತುಂಬಾ ಹೆಚ್ಚು ಜನರಿದ್ದಾರೆ. ಆ ಜನರ ಆರೋಗ್ಯನ ಕೆಡಿಸೋದಕ್ಕೆ ಇವರು ಒಂದು ಶಾಸಕರಾಗಿ ಜನನ ಕಾಪಾಡಬೇಕು, ಆರೋಗ್ಯನ. ಇವರು ಆ ಕಾನ್ಸ್ಟಿಟ್ಯೂನ್ಸಿ ಚೆನ್ನಾಗಿರ್ಲಿ, ನಮ್ಮ ದೇವನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಹಾಳಾಗೋಗ್ಲಿ ಅಂತ ನಮ್ಮ ಏರಿಯಾದಲ್ಲಿ ಬಂದು ಕಸ ವಿಲೇವಾರಿ ಘಟಕನ ಮಾಡ್ತಿದ್ದಾರೆ. ವಿಚಾರವಾಗಿ ನಾವು ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನ ತಲುಪಿಸಿದೀವಿ. ನಮ್ಮ ಶಾಸಕರಾದಂತಹ ನಮ್ಮ KH ಮುನಿಯಪ್ಪ ಸರ್ ಅವರಿಗೆ, ನಮ್ಮ ಶಾಸಕರು ಸಚಿವರಾದಂತಹವರಿಗೂ ಕೂಡ ತಲುಪಿಸಿದೀವಿ. ಅವರು ಕೂಡ ಇವತ್ತು ನಮ್ಮ KDB ಅವರ ಅಧಿಕಾರಿನ ಕರೆಸ್ಬಿಟ್ಟು ನಾವು ಇವತ್ತು ಅವ್ರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಕೂಡ ಸ್ಪಂದಿಸ್ತಾ ಇದ್ದಾರೆ, ನಮ್ಮ ಉಸ್ತುವಾರಿ ಸಚಿವರವರು. ಹೋರಾಟನೇ ಮಾಡ್ತೀವಿ, ಮಾರಣಾಂತಿಕ ಹೋರಾಟನ ಮಾಡಕ್ ರೆಡಿ ಇದೀವಿ ನಾವು ಜನಗಳಿಗೋಸ್ಕರ. ಈಗ ಯಾರು ಶಾಸಕರು ನಮ್ಗೆ ಈ ಒಂದು ನಮ್ಮ ಊರಲ್ಲಿ ಅವಕಾಶ ಮಾಡೋದಕ್ಕೆ ಬಂದಿದ್ದಾರೆ, ಅವ್ರ ಮನೆ ಹತ್ರನೂ ನಾವು ಮುತ್ತಿಗೆ ಧರಣಿ ಕೂತ್ಕೋತೀವಿ. ನಾವ್ ಯಾವ್ದೇ ಕಾರಣಕ್ಕೂ ನಮ್ಮ ಸುಣ್ಣಘಟ್ಟ ಗ್ರಾಮಸ್ಥರಲ್ಲಿ ಆರೋಗ್ಯ ಕೆಡಿಸುವಂತ ಕೆಲಸ ಯಾವುದಕ್ಕೂ ಅವಕಾಶ ಮಾಡಿಕೊಡಲ್ಲ. ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಲು ಜನವಸತಿ ಪ್ರದೇಶವಾಗಿರುವ ಸುಣ್ಣಘಟ್ಟ ಗ್ರಾಮಕ್ಕೆ ಸೇರಿರುವ ಪ್ರದೇಶವನ್ನು ಗುರುತಿಸಿದ್ದು ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ STA ಅಧಿಕಾರಿ ಹಾಗೂ RI ಭೇಟಿ ನೀಡಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಯಾವುದೇ ನೋಟಿಸ್ ನೀಡದೆ ಏಕಾಏಕಿ JCBಯಲ್ಲಿ ಕೆಲಸ ಪ್ರಾರಂಭಿಸಿರುವುದನ್ನು ಗಮನಿಸಿ ಗ್ರಾಮಸ್ಥರು ತಡೆ ಹಿಡಿದು ಇಲ್ಲಿ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಘಟಕ ಮಾಡಲು ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಬಂಧಿತ ಅಧಿಕಾರಿಗಳನ್ನು ವಾಪಸ್ ಕಳಿಸಿದ ಪ್ರಸಂಗ ನಡೆಯಿತು. ಕೆಲಕಾಲ ಅಧಿಕಾರಿ ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈಗಾಗಲೇ ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಹಾಗೂ ಸಚಿವರಿಗೆ ಈ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಘಟಕ ಮಾಡಬಾರದು ಅಂತ ಮನವಿ ಮಾಡಲಾಗಿದೆ ಅಂತ ಹೇಳಿದ KPCC ರಾಜ್ಯ ಕಾರ್ಮಿಕ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೀನಾಕ್ಷಿ ಕೃಷ್ಣಮೂರ್ತಿ ಗ್ರಾಮಸ್ಥರ ಪರವಾಗಿ ಮಾತನಾಡಿದರು. ಇನ್ನು ಗ್ರಾಮಸ್ಥ ನಂಜುಂಡಮೂರ್ತಿ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ.